ಚಾನೆಲ್ಗೆ ಸ್ವಾಗತ. ಈ ಒಂದು ವಿಶೇಷವಾದಂತಹ ಕಾಶಿ ಕ್ಷೇತ್ರ ಇದು ನೋಡಿ. ಎಲ್ಲರೂ ವಿಶೇಷವಾಗಿ ಸಂಜೆ ಆಯಿತು ಅಂದರೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಈ ಒಂದು ಗಂಗಾ ಆರತಿ ವೀಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಬಂದು ಈ ಒಂದು ಹಡಗಲ್ಲಿ ನೋಡಿ, ಈ ಹಡಗ ಹತ್ತು ಬಿಟ್ಟು ಸುಮಾರು ಹಡಗುಗಳಿದೆ ಇಲ್ಲಿ. ಅಲ್ಲಿಂದ ಈ ಗಂಗಾ ಆರತಿಯನ್ನು ವೀಕ್ಷಣೆ ಮಾಡ್ತಾರೆ. ವಿಶೇಷವಾಗಿ ಇಲ್ಲಿ ಸುಮಾರು ರಾಷ್ಟ್ರಗಳಿಂದ ಬಂದು ಈ ಒಂದು ಕಾಶಿ ಕ್ಷೇತ್ರದಲ್ಲಿ ಈ ಒಂದು ಮಹಾ ಸ್ಮಶಾನ ಅಂತ ಇಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಅವರ ಒಂದು ಪಿತೃಕರ್ಮಾದಿಗಳಾಗಲಿ ಎಲ್ಲ ಮಾಡಿಕೊಂಡು ಆ ಮಹಾದೇವನಿಗೆ ಹರಿಸಿಕೊಂಡು ಮನಮಹಲ್ ಘಾಟ್ ಅಂತ ಇದು. ಈ ಮನಮಹಲ್ ಘಾಟಲ್ಲಿ ನಾವಿದ್ದೀವಿ. ಮನಮಹಲ್ ಘಾಟಲ್ಲಿ ನೋಡಿ ಮೇಲೆ ಈ ಮನ್ಮಹಲ್ ಘಾಟ್ ವಿಶೇಷವಾದಂತಹ ಘಾಟ್ ಇದು. ಪುರಾತನವಾದಂತಹ ಈ ಒಂದು ಆಲಯ ಬೆಲೆ ಇದೆ. ಜನಗಳು ಸುಮಾರು ಈಗಲೇ 1000 ಗಟ್ಟಲೆ ಸೇರಿದ್ದಾರೆ. ಇನ್ನು 7 ಗಂಟೆಗೆ ಇಲ್ಲಿ ಈ ಒಂದು ಗಂಗಾ ಆರತಿ ಶುರುವಾಗುತ್ತದೆ. ಈ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಈ ಒಂದು ಗಂಗಾ ಆರತಿ. ಗಂಗಾ ಆರತಿಯನ್ನು ನೋಡಿ ಆ ಗಂಗಾ ಮಾತೆಯನ್ನು ಹರಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಏನು ಹರಕೆಗಳಿದೆಯೋ ಅದನ್ನು ಆ ಮಹಾತಾಯಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಈ ಗಂಗಾ ಮಾತೆಯನ್ನು ಭಗೀರಥ ಕೈಲಾಸದಿಂದ ಮಹಾ ತಪಸ್ಸು ಮಾಡಿ ಭೂಮಿಗೆ ತಳೆದಂತಹ ಈ ಒಂದು ಗಂಗೆ, ಈ ಗಂಗೆಯಲ್ಲಿ ಪಿತೃಕರ್ಮಾದಿಗೋಸ್ಕರ ಇವರು ಒಂದು ಭಗೀರಥರು ತಮ್ಮ ಪಿತ್ರಾದಿ ದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಅವರು ಆ ಗಂಗಾ ಮಾತೆಯನ್ನು ಸ್ಮರಿಸಿ ಈ ಒಂದು ಗಂಗಾ ದೇವಿಯನ್ನು ಧರೆಗೆ ತಂದಂತಹ ಒಂದು ವಿಶೇಷವಾದಂತಹ ಈ ಒಂದು ಗಂಗಾ ನದಿ. ಇದು ಗಂಗೋತ್ರಿಯಿಂದ ಹರಿದು ಬರ್ತಾ ಅನೇಕ ಹಿಮಾಲಯ ಪರ್ವತಗಳಿಂದ ಬಂದು ಈ ಒಂದು ಕಾಶಿ ಕ್ಷೇತ್ರವನ್ನು, ಕಾಶಿ ವಿಶ್ವನಾಥನ ಪಾದವನ್ನು ಸ್ಪರ್ಶೆ ಮಾಡ್ತಾ ಇದೆ. ತುಂಬ ವಿಶೇಷವಾದಂತಹ ಒಂದು ಕ್ಷೇತ್ರ ಇದು. ಎಲ್ಲರೂ ನೋಡಿ ಯಾವಾಗ ಈ ಒಂದು ಗಂಗಾ ಆರತಿ ಮೂಡಿ ಬರುತ್ತದೆ ಅಂತ ಎಲ್ಲರೂ ಕಾದು ನೋಡ್ತಾ ಇರ್ತಾರೆ. ಸನ್ಯಾಸಿಗಳು, ಅಘೋರಿಗಳು, ಬಾಬಾಗಳು ಈ ಒಂದು ಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಅವರ ಒಂದು ಜೀವನವನ್ನು ಇಲ್ಲಿ ಭಗವಂತನ ಒಂದು ಸಾಕ್ಷಾತ್ಕಾರದಲ್ಲಿ ಕೈವಲ್ಯ ಹೊಂದಬೇಕಂತ ತಪನೆ ಮಾಡ್ತಾ ಇರುವಂತಹ ಒಂದು ಜಾಗ ಇದು. ಇಲ್ಲಿ ವಿಶೇಷವಾಗಿ ಮಣಿಕರ್ಣಿಕಾ ಘಾಟ್ ಇದೆ, ಅಲ್ಲಿ ಹರಿಶ್ಚಂದ್ರ ಘಾಟ್ ಇದೆ. ಯಾರೇ 100 ಕಿಲೋಮೀಟರ್ ದೂರದಲ್ಲಿ ಅವರು ತಿರು ಹೋದ್ರು ತಂದು ಆ ಒಂದು ದಹನವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಅಂತಹ ಉತ್ತಮವಾದಂಥ ಕ್ಷೇತ್ರ ಇದು. ಈ ಸಂಕಲ್ಪದಲ್ಲಿ ಕಾಶಿ ಕ್ಷೇತ್ರ ಮಹಾ ಸ್ಮಶಾನ ಅಂತ ಹೇಳ್ತಾರೆ. ವಿಶೇಷವಾದ ಈ ಕ್ಷೇತ್ರವನ್ನು ಗಂಗಾ ನದಿಯನ್ನು ಎಲ್ಲರೂ ಸ್ಮರಿಸಿ ನಮಸ್ಕರಿಸಿ. Forman
ಜಗಮ್ಮ तुलसी दो नैना लीला वसुधा